ಆಲ್, ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ಅಂದರೆ ತುಂಬಾ ಬೆವ್ತ್ಬಿಟ್ಟಿದ್ದೀನಿ. ಯಾರು ಏನು ಅಂದ್ಕೊಳ್ಬೇಡಿ. ತುಂಬ ಅಂದರೆ ತುಂಬ ಸೆಕೆ ಇದೆ ನಮ್ಮ ಕಡೆ. ಏನಪ್ಪ ಅಂದರೆ ಫ್ಯಾನ್ ಕೂಡ ವರ್ಕ್ ಆಗಲ್ಲ. ಅದರಲ್ಲಿ ಬೇರೆ ಇವಾಗ ವಿಡಿಯೋ ಮಾಡ್ತಿದ್ದೀನಲ್ವಾ, ವಾಯ್ಸಿಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗುತ್ತೆ ಅಂತೇಳಿ ಫ್ಯಾನ್ ಕೂಡ ತೆಗೆದ್ಬಿಟ್ಟಿದ್ದೀನಲ್ವ, ಇನ್ನೂ ಸ್ವಲ್ಪ ಬೆವ್ತೋಗ್ಬಿಟ್ಟಿದ್ದೀನಿ. ಇಲ್ಲಿ ನಾನು ಸಾಯಂಕಾಲದಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ. ಯಾಕಂದರೆ ಸನ್ನಿ ಸ್ವಲ್ಪ ನಿನ್ನೆ ತುಂಬಾ ಸತಾಯಿಸ್ತಾ ಇದ್ದ. ಅವನಿಗೆ ಹುಷಾರಿರಲಿಲ್ಲಲ್ವ, ಹಂಗಾಗಿ ಬೆಳಗ್ಗೆನೂ ಸೇಮ್ ಕಂಟಿನ್ಯೂ ಮಾಡಿದ್ದೆ ನೋಡಿ. ಹಂಗಾಗಿ ಸ್ವಲ್ಪ ಬೆಳಗ್ಗೆ ಇರಲಿ ಬಿಡು ಅಂತ ಹೇಳ್ಬಿಟ್ಟು ಹಾಗೆ ಸುಮ್ಮನೆ ಆಗಿ ಸಾಯಂಕಾಲದಿಂದ ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ. ಸನ್ನಿ ಬೆಳಗ್ಗೆಲಿಂದ ಆಟ ಮಾಡ್ತಿದ್ನ ಅಂತ ಹೇಳಿದ್ನಲ್ವ, ಹಂಗಾಗಿ ನಾನು ಏನು ಕೆಲಸನೇ ಮಾಡಿರಲಿಲ್ಲ. ದೋಸೆ ಹಾಕಿದ್ದೆ, ದೋಸೆ ಹಂಚು ಎಲ್ಲನೂ ನೀಟಾಗಿ ಒಂದ್ಸಲ ತೊಳ್ಕೊಂಡು ಬಿಡೋಣ. ಪಾತ್ರೆಗಳು ಕೂಡ ತುಂಬಾನೇ ಹಾಗೆ ಇಟ್ಬಿಟ್ಟಿದ್ದೆ. ತುಂಬ ಅಂದರೆ ನಮ್ಮಿಬ್ಬರಿಗೆ ಎಷ್ಟಿರುತ್ತೆ ಪಾತ್ರೆ ಅಷ್ಟೇ ಇರುತ್ತೆ, ಜಾಸ್ತಿ ಏನಿರಲ್ಲ ನಮ್ಮ ಮನೆಯಲ್ಲಿ. ನೈಟ್ ಟೈಮಲ್ಲೇ ಸ್ವಲ್ಪ ಜಾಸ್ತಿ ಇರೋದು, ಯಾಕಂದರೆ ನಾನು ನೈಟ್ ಟೈಮಲ್ಲಿ ಚೆನ್ನಾಗಿ ಅಡುಗೆ ಮಾಡೋದ್ರಿಂದ ಎಲ್ಲನೂ ನೀಟಾಗಿ ಒರೆಸ್ಕೊತಾ ಇದ್ದೀನಿ ನೋಡಿ. ಅಷ್ಟು ಪಾತ್ರೆ ತಿಕ್ಕಿ ಬಿಡೋಣ ಅಂತೇಳಿ ತೊಳಿತಾ ಇದ್ದೀನಿ ನೋಡಿ. ಏನಪ್ಪ ಅಂದರೆ ಬೆಳಗ್ಗೆನೇ ಒಂದು 12 ಗಂಟೆಗೆಲ್ಲ ಎಲ್ಲ ಕೆಲಸನೂ ಮುಗಿಸ್ಕೊಂಡು ಬಿಡ್ತಿದ್ದೆ. ಬಟ್ ಅವನಿಗೆ ಹುಷಾರಿರ್ಲಿಲ್ಲಲ್ವ, ಅವನು ಸತಾಯಿಸ್ತಾ ಇದ್ದ ನನಗೂ ಕೂಡ ಮೂಡ್ ಅಪ್ಸೆಟ್ ಆಗಿಬಿಡ್ತು. ಹಂಗಾಗಿ ಸರಿ ಬಿಡು, ಅವನು ಮಲ್ಕೊಳ್ಳಿ ಅಂತೇಳಿ ಅವನ ಜೊತೆನೇ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೆ. ಅವನು ಹುಷಾರಾಗಿದ್ದಾನೆ, ಸ್ವಲ್ಪ ಊಟ ಸೇರ್ತಾ ಇಲ್ಲ ಅವನಿಗೆ, ಹಂಗಾಗಿ ಸ್ವಲ್ಪ ಸತಾಯಿಸ್ತಾ ಇರ್ತಾನೆ. ಹಾಗೆ ನೋಡ್ತಿರ್ಬೋದು, ಬ್ರಷಿಂದ ಸಿಂಕ್ ಎಲ್ಲ ನೀಟಾಗಿ ತಿಕ್ಕಿಬಿಡ್ತಿದ್ದೀನಿ ನೋಡಿ. ನಾನು ಈ ಥರ ಡೈಲಿ ಪಾತ್ರೆ ಆದ ತಕ್ಷಣನೇ ಸಿಂಕ್ ಎಲ್ಲ ನೀಟಾಗಿ ತೊಳೆಯೋದ್ರಿಂದ ಯಾವುದೇ ರೀತಿ ಅಂಟು ಕಲೆಗಳು ಇರೋದಿಲ್ಲ. ನೀಟಾಗಿ ಎಲ್ಲನೂ ನೀಟಾಗಿ ಸಿಂಕ್ ಆಗಿಬಿಡುತ್ತೆ ನೋಡಿ. ಇನ್ನು ನೆಕ್ಸ್ಟ್ ಹಾಗೆ ಸಾಯಂಕಾಲ ಕೂಡ ಆಗಿತ್ತಲ್ಲ, ಒಂದ್ಸಲ ಹಾಲು ಕಾಸ್ಕೊಂಡು ಟೀ ಮಾಡ್ಕೊಂಡು ಕುಡಿದ್ಬಿಡೋಣ ಅಂತೇಳಿ ಹಾಲು ಕಾಸಕ್ಕೆ ಇಡ್ತಾ ಇದ್ದೀನಿ ನೋಡಿ. ಇವಾಗ ಸಮ್ಮರ್ ಆಗಿರೋದ್ರಿಂದ ಸ್ವಲ್ಪ ಹೊರಗಡೆ ಇಟ್ಟರೆ ಸಾಕು, ಹಾಲೆಲ್ಲ ಕೆಟ್ಟೋಗೋ ಚಾನ್ಸಸ್ ತುಂಬಾ ಇರುತ್ತೆ ನೋಡಿ. ಹಾಗಾಗಿ ಕಾಯಿಸಿಡ್ತಾ ಇದ್ದೀನಿ. ಏನದು ಬೇಡ, ಟಾಯ್ಸ್ ಸೋಫಾ ಮೇಲೆ ಇಡ್ತಾ ಇದ್ದಾನೆ. ಅದು ಸ್ಟೇಟಾಗಿ ಕೂತ್ಕೊಂತ ಇಲ್ಲ, ಹಂಗಾಗಿ ಅದಕ್ಕೋಸ್ಕರನೇ ನೆಪ ಮಾಡಿ ನನ್ನ ಜೊತೆಗೆ ಜಗಳ ಆಡ್ತಾ ಇದ್ದ. ಹಾಗೆ ನೋಡಿ, ಅವನಿಗೆ ಹಠ ಬಂದರೆ ಸಾಕು ಯಾವ ಥರ ಚಾಸ್ತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ ನೋಡಿ. ಇದೇ ಥರನೇ ಚಾಸ್ತಿ ಮಾಡ್ತಾ ಬೆಳಗ್ಗೆಲಿಂದ ಹೀಗೆ ಟೈಮ್ ಪಾಸ್ ಮಾಡಿಸ್ಬಿಟ್ಟ ನೋಡಿ ನನ್ನ ಕೈಯಲ್ಲಿ. ಅವನಿಗೆ ಇವಾಗ ನಮ್ಮ ಮನೆಗಿಂತ ಪಕ್ಕದ ಮನೆ ಆಂಟಿ ಜೊತೆನೆ ಟೈಮ್ ತುಂಬಾ ಸ್ಪೆಂಡ್ ಮಾಡ್ತಾನೆ ನೋಡಿ. ಬಾಯ್ ಬಾಯ್, ಬೇಗ ಬಾ. ಒನ್ ಅವರ್ ಆಟ ಆಡಿ ಬಂದ್ಬಿಡ್ತಾನೆ. ಒಂದು ಸ್ವಲ್ಪ ಹೊತ್ತು ಅಲ್ಲಿ ಹೋಗಿ ಆಟ ಆಡಿ ಆಮೇಲೆ ಮನೆಗೆ ಅವನೇ ಅಮ್ಮನ ಮಾತ್ರ ಹೋಗ್ತೀನಿ ಅಂತೇಳಿ ಬಂದ್ಬಿಡ್ತಾನೆ ನೋಡಿ. ಅವರು ಡೋರ್ ಹಾಕೊಂಡು ಬಿಟ್ಟಿದ್ರು, ಬಡಿತಾ ಇದ್ದಾನೆ ಅತ್ತೆ ಅತ್ತೆ ಅಂತೇಳಿ. ಅವ್ರಿಗೆ ಅವನು ಅತ್ತೆ ಅಂತೇಳಿ ಕರೀತಾನೆ. ಟೀ ಕುಡಿತಾ ಇದ್ದೀನಿ ನೋಡಿ. ಇವಾಗೆಲ್ಲ ಕೆಲಸ ಆಯಿತು. ಅವ್ನ ರೂಮ್ ನೋಡ್ತಿರ್ಬೋದು, ನಿಮ್ಗೆ ಕಾಣಿಸ್ತಿರ್ಬೋದು ಯಾವ ಥರ ಮಾಡಿಟ್ಟಿದ್ದಾನೆ ಅಂತ. ಅದನ್ನು ಹಾಗೆ ಇರಲಿ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟಿದ್ದೀನಿ ನಾನು. ಯಾಕಂದರೆ ಅವನು ಮತ್ತೆ ಕಿತ್ತಾಕಿದ್ರೆ ಮತ್ತೆ ತೆಗ್ದು ಆಟ ಆಡ್ತಾನೆ ಅವನು. ಇವಾಗೇನು ಹಾಲಲ್ಲೇನು ಅವನು ಆಟ ಆಡೋದು ಬಿಟ್ಬಿಟ್ಟಿದ್ದಾನೆ. ಯಾವುದೋ ರೇರ್ ನೈಟ್ ಟೈಮಲ್ಲಿ ಅವ್ರ ಪಪ್ಪ ಬಂದಾಗ ಅಷ್ಟೇ ಅವನು ಹಾಲಿಗೆಲ್ಲನೂ ಸಾಮಾನು ತೊಗೊಂಡು ಬಂದು ಆಟ ಆಡ್ತಾ ಇರ್ತಾನೆ. ಮಿಕ್ಕಿದ ಟೈಮಲ್ಲೆಲ್ಲ ಅವನು ರೂಮಲ್ಲೇ ಆಡ್ಕೊತಿರ್ತಾನೆ ನೋಡಿ. ಅವನಿಗೆ ರೂಢಿ ಮಾಡಿಸ್ಬಿಟ್ಟಿದ್ದೀವಿ ಆ ಥರ. ಯಾವಾಗಾದರೂ ನಾವು ಹಾಲಲ್ಲಿ ನಾನು ಮತ್ತು ನಮ್ಮ ಹಸ್ಬೆಂಡ್ ಟೈಮ್ ಸ್ಪೆಂಡ್ ಮಾಡಬೇಕಾದ್ರೆ ಅವನು ಒಳಗಡೆ ಇರೋಕ್ಕೆ ಇಷ್ಟಪಡಲ್ಲ. ಅವಾಗ ಅವನು ಹೊರಗಡೆ ಬಂದು ಆಟ ಆಡ್ತಿರ್ತಾನೆ ನೈಟಲ್ಲಿ. ಇನ್ನು ಸ್ವಲ್ಪ ಸಾಯಂಕಾಲ ಹೊರಗಡೆ ಹೋಗೋದಿತ್ತು ನೋಡಿ, ಹಾಗಾಗಿ ಹೋಗ್ತಾ ಇದ್ವಿ. ರಜ್ಜ ನಡಿ ನಡಿ ಹೋಗೋಣ ನಡಿ. ನೋಡು ಮಾಮ, ಅಪ್ಪ ಗಾಡಿ ತೊಗೊಂತದಂತ ಅಲ್ಲೇ ಕುಂತ್ಬಿಟ್ಟ. ನಡಿ ಹೋಯ್ತು ತಗೊಂಡ, ನಡಿ ಹೋಗೋಣ. ಸೊಕಸಿಳಿ ಹಾಕಿನಿ.
ಅವನು ಅಪ್ಪನ ಗಾಡಿನ ಬಳಸೋ ತನಕ ಟರ್ನ್ ಮಾಡ್ಕೋ ತನಕ ಅಲ್ಲೇ ಕೂತ್ಕೊಂಡಿದ್ದ ನೋಡಿ. ನಾನು ಬರೋವರೆಗೂ ಜಾಗ ಎದ್ದು ಕದಲಿಲ್ಲ ಅವನು. ಅವನು ಇದೇ ಥರ ಯಾವುದಾದ್ರೂ ಹೇಳ್ಕೊಟ್ರೆ ಸಾಕು, ಅವನು ಅದೇ ರೀತಿನೇ ಕಂಟಿನ್ಯೂ ಮಾಡ್ತಾನಂತಾನೆ ಹೇಳ್ಬೋದು ನೋಡಿ. ನಮ್ಮ ಮನೇಲಿ ಇನ್ವೆರ್ಟರ್ ಇದೆ ಅಲ್ವಾ, ಅದಕ್ಕೆ ಸ್ಟ್ಯಾಂಡ್ ತೊಗೊಂಡ್ರಾಯ್ತು ಅಂತೇಳಿ ಬಂದಿದ್ದೀವಿ ನೋಡಿ. ಸುಮ್ಮನೆ ಸೇಫ್ಟಿ ಅಲ್ಲ, ಸನಿ ಕೂಡ ಇರ್ತಾನಲ್ವಾ, ಆಗ ಇಡೋದಷ್ಟು ಸೇಫ್ಟಿ ಅಲ್ಲ, ಹಂಗಾಗಿ ಸ್ವಲ್ಪ ಸ್ಟ್ಯಾಂಡ್ ತೊಗೊಂಡು ಬಂದುಬಿಟ್ರಾಯ್ತು ಅಂತೇಳಿ ಸ್ಟ್ಯಾಂಡ್ನ ತೊಗೊಂಡು ಬಂದ್ವಿ ಹೋಗಿ. ಅದನ್ನು ಫಿಟ್ಟಿಂಗ್ ಮಾಡಿ ಕೊಡ್ತೀನಿ ಅಂತೇಳಿ ಅವರು ಶಾಪವ್ರು ಅಂದರು. ಬಟ್ ನಾವು ಬೈಕ್ ಮೇಲೆ ಇಟ್ಕೊಂಡು ಬರೋಕ್ಕೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ನಾವು ಬೇಡ, ಮನೇಲೇ ಹೋಗಿ ನಾವೇ ಮಾಡ್ಕೊತೀವಿ ಅಂದ್ಬಿಟ್ಟು ನಾವೇ ಮಾಡ್ತಾ ಇದ್ದೀವಿ ನೋಡಿ. ಈಸಿ ಪ್ರೊಸೆಸ್ಸು, ಅದೇನು ಫುಲ್ ಏನು ಲೆಂದಿ ಇಲ್ಲ. ಎಲ್ಲನೂ ಇಬ್ಬರು ಕುಂತ್ಕೊಂಡು ಮಾಡ್ತಾ ಇದ್ವಿ. ಸನಿ ಕೂಡ ಹಾಗೆ ಅವನೇನೇನೋ ಅದನ್ನ ಇಂಟ್ರೊಡಕ್ಷನ್ ಪೇಜ್ ಏನು ಇದೆ ಅಲ್ವಾ, ಅದನ್ನ ತಗೊಂಡು ಅವನು ಓದ್ತಾ ಕುಂತ್ಕೊಂಡಿದ್ದ. ಅವ್ರ ಪಪ್ಪ ಏನೇನು ಮಾಡ್ತಾನೆ ಅದನ್ನೆಲ್ಲ ಅವನು ಮಾಡ್ತಾ ಇದ್ದ. ಅವನು ಕೂಡ ಬರೋ ಟೈಮಲ್ಲಿ ಒಂದು ಟಾಯ್ ಹಿಡ್ಕೊಂಡು ಬಂದಿದ್ದ, ಅದ್ರ ಜೊತೆಗೆ ಆಟ ಆಡ್ತಾ ಇದ್ದ ನೋಡಿ. ಲಾಸ್ಟಿಗೆ ಕಂಪ್ಲೀಟಾಗಿ ಸ್ಟ್ಯಾಂಡ್ನ ಫಿಟ್ಟಿಂಗ್ ಮಾಡಿದ್ವಿ. ಅದನ್ನು ನಾಳೆ ಬಂದು ಅದು ಸ್ಟ್ಯಾಂಡ್ ಒಳಗಡೆ ಕರೆಂಟ್ ಮ್ಯಾನೇ ಇಡಬೇಕಾಗುತ್ತೆ ಅಂತ, ಕೇಬಲ್ದವರೇ ಬಂದು ಇಡಬೇಕಾಗುತ್ತೆ ಅಂತ ನೋಡಿ. ಯಾಕಂದರೆ ಸ್ವಲ್ಪ ವಯರ್ ನಮ್ಮದು ಕಮ್ಮಿ ಇದೆ, ಹಾಗಾಗಿ ಸ್ವಲ್ಪ ಜಾಸ್ತಿ ವಯರ್ ತೊಗೊಂಡು ಸ್ಟ್ಯಾಂಡ್ಗೆ ಫಿಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅದನ್ನು ಹಾಗೆ ಇಟ್ವಿ ನೋಡಿ. ಇನ್ನೇನು ರಾತ್ರಿಗೆ ಅಡುಗೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ. ಇವತ್ತಿನ ಸ್ಪೆಷಲ್ ಏನಂದರೆ, ಇವತ್ತಿನ ಸ್ಪೆಷಲ್ ಫುಲ್ ಪಾಲಕಿಂದನೇ ಮಾಡ್ತಾ ಇದ್ದೀನಿ. ರಾಗಿ ರೊಟ್ಟಿ ಜೊತೆಗೆ ಪಾಲಕ್ ಹಾಕಿ ರಾಗಿ ರೊಟ್ಟಿನ ಮಾಡ್ತಾ ಇದ್ದೀನಿ ನೋಡಿ. ಅದೇನು ಸ್ಪೆಷಲ್ ಅಲ್ಲ, ಎಲ್ಲರೂ ಮಾಡೋದೆ. ಬಟ್ ನಾನು ಯಾವ ಥರ ಮಾಡ್ತಿದ್ದೀನಿ ಅಂತ ಶೇರ್ ಮಾಡ್ಕೊತಿದ್ದೀನಿ ಅಷ್ಟೇ. ಸ್ವಲ್ಪ ನೀಟಾಗಿ ಪಾಲಕ್ನ ಎಲ್ಲನೂ ತೊಳೆದು ಬಿಡ್ತೀನಿ, ಯಾಕಂದರೆ ತುಂಬ ಅಂದರೆ ತುಂಬಾ ಹರಳಿರ್ತಾವಂತಲೇ ಹೇಳ್ಬೋದು ಪಾಲಕಲ್ಲಿ. ಹಾಗಾಗಿ ಯಾವುದೇ ರೀತಿ ನಾವು ಪಾಲಕ್ನ ಯೂಸ್ ಮಾಡುವಾಗ ಅದನ್ನು ನೀಟಾಗಿ ಒಂದು 2-3 ಸತಿ ತೊಳೆದ್ಬಿಟ್ಟು ಅದನ್ನು ಪಾಲಕ್ನ ಯೂಸ್ ಮಾಡೋದು ತುಂಬಾ ಒಳ್ಳೆಯದಂತಲೇ ಹೇಳ್ತೀನಿ ನೋಡಿ. ಸುಮ್ಮನೆ ನಾರ್ಮಲಾಗಿ ಹಾಗೆ ತೊಳೆದ್ಬಿಟ್ರೆ ಅದು ಹೋಗಲ್ಲ ಒಂದೇ ಸರ್ತಿಗೆ. ನೀವು ನೋಡ್ತಿರ್ಬೋದು, ಮುಂಚೆನೇ ನಾನು ಎರ್ಚಿಟ್ಕೊಳ್ಳೋ ಟೈಮಲ್ಲಿ ಒಂದು ಸತಿ ತೊಳ್ಕೊಂಡು ನೆಕ್ಸ್ಟ್ ಮತ್ತೆ ಒಂದ್ಸಲ ಅದನ್ನು ತೊಳ್ಕೊತಾ ಇದ್ದೀನಿ. ಇಲ್ಲಾಂದರೆ ಅದರಲ್ಲಿರುವ ಹರಳು ನಮ್ಮ ಹೊಟ್ಟೆಲಿ ಸೇರಿಕೊಂಡ್ರೆ ತುಂಬಾ ಡೇಂಜರ್ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಈ ಕಡೆ ಅದನ್ನು ಕುದಿಯೋಕೆ ಇಡ್ತಾ ಇದ್ದೀನಿ ನೋಡಿ. ಇನ್ನು ಈ ಕಡೆ ರಾಗಿ ರೊಟ್ಟಿಗೆ ಈರುಳ್ಳಿ ಬೇಕಾಗಿತ್ತಲ್ವ, ಹಂಗಾಗಿ ಸಣ್ಣದಾಗಿ ಚಾಪರಲ್ಲಿ ನಾನು ಹೆರ್ಚ್ಕೊತಾ ಇದ್ದೆ ನೋಡಿ. ಚಾಪರಲ್ಲಿ ಹೆರ್ಚೋದ್ರಿಂದ ನಮಗೆ ಎಷ್ಟು ಚಿಕ್ಕದಾಗಿ ಬೇಕೋ ಅಷ್ಟು ಚಿಕ್ಕದಾಗಿ ಹೆರ್ಚ್ಕೊಂಡು ಬಿಡ್ತೀವಿ ನೋಡಿ. ಈ ಕಡೆ ಸ್ವಲ್ಪ ರಾಗಿ ಹಿಟ್ಟಿಗೆ ಒಂದು ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಹಾಗೆ ನಾನೇನು ರುಬ್ಬಿಟ್ಕೊಂಡಿದ್ನಲ್ವ ಪಾಲಕ್ನ ಸೇರಿಸ್ತಾ ಇದ್ದೀನಿ ನೋಡಿ. ಇದಕ್ಕೆ ಯಾವುದೇ ರೀತಿ ನೀರು ಕೂಡ ಆ್ಯಡ್ ಮಾಡ್ತಾ ಇಲ್ಲ ನಾನು, ಯಾಕಂದರೆ ಪಾಲಕ್ ಇರೋದ್ರಿಂದ, ಅದೇ ನೀರಿನ ಅಂಶ ಇರೋದ್ರಿಂದ ಬೇಗನೆ ಚೆನ್ನಾಗಿ ಹಿಟ್ಟು ನಾದ್ಕೋಬೋದಾಗುತ್ತೆ. ಇದರಲ್ಲೇ ನೋಡ್ತಿರ್ಬೋದು, ನಾನು ಇದರಲ್ಲೇ ಸ್ವಲ್ಪ ನಾದ್ತಾ ಇದ್ದೀನಿ. ಈ ಅದಕ್ಕೆ ನಾದಿದ್ರೆ ಸಾಕಾಗುತ್ತೆ ನೋಡಿ. ತುಂಬಾ ಟೇಸ್ಟಾಗಿರುತ್ತೆ. ನೀವು ಕೂಡ ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ. ನಾರ್ಮಲ್ ಆಗಿ ರಾಗಿ ರೊಟ್ಟಿ ತಿಂದಿರ್ತೀರ, ಬಟ್ ಪಾಲಕ್ ಹಾಕಿ ರಾಗಿ ರೊಟ್ಟಿ ತಿಂದಿರಲ್ಲ ಅನ್ಕೊತೀನಿ. ನೀವು ಕೂಡ ಮನೇಲಿ ಮಾಡ್ಕೊಳ್ಳಿ. ಈ ಕಡೆ ಬೆಳ್ಳುಳ್ಳಿನ ಜಜ್ತಾ ಇದ್ದೀನಿ ನೋಡಿ. ಮೊಸರು ಪಾಲಕ್ ಮಾಡ್ತಾ ಇದ್ದೀನಿ ನಾನು, ಹಂಗಾಗಿ ಬೆಳ್ಳುಳ್ಳಿ ಬೇಕಾಗುತ್ತಂತೇಳಿ ಜಜ್ತಾ ಇದ್ದೀನಿ ನೋಡಿ. ಮೊಸರು ಪಾಲಕ್ ನಿಮಗೆ ರೇರ್ ರೆಸಿಪಿ ಅಂತಲೇ ಅನ್ಕೊತೀನಿ. ಯಾವ ಥರ ಮಾಡ್ತೀನಿ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ ಬನ್ನಿ. ಒಂದು ಬಾಣಲಿಗೆ ನಾರ್ಮಲಾಗಿ ಎಣ್ಣೆ, ಸಾಸಿವೆ, ಜೀರಿಗೆ ಹಾಕ್ಕೊಂಡು, ಸಾಸಿವೆ ಜೀರಿಗೆ ಚಟಪಟ ಅನ್ನೋ ತನಕ ಬಿಟ್ಟು ಸ್ವಲ್ಪ ಕರಿಬೇವನ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ ನೋಡಿ. ನೋಡ್ತಿರ್ಬೋದು, ಕರಿಬೇವು ಕೂಡ ಚೆನ್ನಾಗಿ ಫ್ರೈ ಆದ ತಕ್ಷಣವೇ ನಾನೇನು ಜಜ್ಜಿಟ್ಕೊಂಡಿದ್ನಲ್ವ ಬೆಳ್ಳುಳ್ಳಿನ, ಒಂದು ಬೆಳ್ಳುಳ್ಳಿ ನಾನು ಸುಲಿದಿಟ್ಕೊಂಡಿದ್ದೆ ನೋಡಿ, ಅದನ್ನು ಕೂಡ ಹಾಕಿ ಸ್ವಲ್ಪ ಕೆಂಪಗಾಗೋ ತನಕ ಅದನ್ನು ಫ್ರೈ ಮಾಡಿಟ್ಕೊಂಡು, ಇನ್ನೇನು ನಾನು ಪಾಲಕ್ ಅದು ಮಾಡ್ಕೊಂಡಿದ್ನಲ್ವ, ರುಬ್ಬಿಟ್ಕೊಂಡಿದ್ನಲ್ವ, ಅದನ್ನು ಆ್ಯಡ್ ಮಾಡಿ ಒಂದು ಸ್ವಲ್ಪ ಉಪ್ಪು ಆ್ಯಡ್ ಮಾಡಿ ಲೈಟಾಗಿ ಒಂದು 2 ಮಿನಿಟ್ಸ್ ಅದನ್ನು ಕುದಿಯೋಕೆ ಹಾಗೆ ಬಿಟ್ಬಿಡ್ಬೇಕು ನೋಡಿ. ಈ ಥರ ಲೈಟಾಗಿ ಕುದೀತಿರ್ಬೇಕಾದ್ರೆ ಸ್ಟವ್ ಆಫ್ ಮಾಡಿ ಅದನ್ನು ಸ್ವಲ್ಪ ಆರಿಸಿ ಎತ್ತಿಟ್ಬಿಡಿ. ಇನ್ನು ಈ ಕಡೆ ಪಾಲಕ್ ಪರೋಟ ಅದು ಆರೋ ತನಕ ಹಾಗೆ ಬಿಟ್ಟು ಈ ಕಡೆ ರಾಗಿ ರೊಟ್ಟಿನ
ಮಾಡ್ತಾ ಇದ್ದೆ ನೋಡಿ. ನೆಕ್ಸ್ಟ್ ಇನ್ನೇನು ನಾನು ಅದು ಪಾಲಕ್ ಮಾಡಿರೋದು ಚೆನ್ನಾಗಿ ಆರಿದ ಮೇಲೆ ಮೊಸರನ್ನ ಒಂದು ಪ್ಯಾಕೆಟ್ ಮೊಸರಾಗಿರ್ಬೋದು ಇಲ್ಲ 2 ಪ್ಯಾಕೆಟ್ ಮೊಸರಾಗಿರ್ಬೋದು, ನಿಮ್ಮ ಮನೆಯಲ್ಲಿ ಕ್ವಾಂಟಿಟಿ ಪ್ರಕಾರ ಮೊಸರು ಹಾಕಿ ಅದಕ್ಕೆ ಚೆನ್ನಾಗಿ ನಾನೇನು ಪಾಲಕ್ ಸ್ಮೂದಿ ಮಾಡಿದ್ನಲ್ವ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಮೊಸರು ಪಾಲಕ್ ಆಗೋಗ್ಬಿಡುತ್ತೆ ನೋಡಿ. ತುಂಬಾ ಟೇಸ್ಟ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ನೀವು ಕೂಡ ಮನೇಲಿ ಒಂದ್ಸಲ ಟ್ರೈ ಮಾಡಿ. ಇದಂತೂ ಈಸಿ ಆ್ಯಂಡ್ ಸಿಂಪಲ್ ರೆಸಿಪಿ ಅಂತಲೇ ಹೇಳ್ಬೋದು. ತುಂಬಾ ಈಸಿ ಅಂತಲೇ ಹೇಳ್ಬೋದು. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಹುಳಿ ಹುಳಿ, ಖಾರ ಖಾರ, ಉಪ್ಪು ಉಪ್ಪು ಎಲ್ಲ ಕೂಡ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ನೋಡಿ. ಕಂಪ್ಲೀಟಾಗಿ ಎಲ್ಲನೂ ಕೆಲಸ ಮುಗಿದ್ಮೇಲೆ ಮನೇನ ಕ್ಲೀನ್ ಮಾಡ್ತಾ ಇದ್ದೆ ನೋಡಿ. ಆ ಕಡೆ ಅನ್ನಕ್ಕೂ ಕೂಡ ಇಟ್ಕೊಂಡು ಬಿಟ್ಟಿದ್ದೆ. ಬೇಗ ಬೇಗನೆ ನಮ್ಮ ಮನೇಲಿ ನನಗಾಗಲಿ ನಮ್ಮ ಹಸ್ಬೆಂಡಿಗಾಗಲಿ ಆ್ಯಂಡ್ ನನ್ನ ಮಗನಿಗಾಗಲಿ ನಾವು ಅನ್ನ ಊಟ ಮಾಡಿದ್ರೇ ಕಂಪ್ಲೀಟ್ ಆಗುತ್ತೆ ಅಂದ್ಬಿಟ್ಟು ನಾನು ಲಾಸ್ಟಲ್ಲಿ ಒಂದು ಸ್ವಲ್ಪ ಆದರೂ ಅನ್ನ ಮಾಡ್ಕೊಂಡಿರ್ತೀನಿ. ಈ ಕಡೆ ಅವ್ರಿಗೂ ಊಟ ಕೊಟ್ಟರಾಯ್ತು ಅಂತೇಳಿ ಸರ್ವ್ ಮಾಡ್ತಾ ಇದ್ದೀನಿ ನೋಡಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.